ಹೊಂದಿದ್ದ ಶಿಕ್ಷಣ ಕ್ರಾಂತಿ ಹೋರಾಡಬೇಕಾಗಿದೆ. ಭಾರತ ನಡೆಗೆ ಶಿಕ್ಷಣ ಕಡೆಗೆ ಒಂದು ಶಿಕ್ಷಣದಲ್ಲಿ ಕ್ರಾಂತಿಯಾಗಬೇಕಾಗಿದೆ. ಉತ್ತಮ ಶಿಕ್ಷಣದ ಭಾರತವು ಉತ್ತಮ ಶಿಕ್ಷಣದ ನಮ್ಮ ದೇಶವು ಭ್ರಷ್ಟಾಚಾರ ಮುಕ್ತ ಭಾರತವಾಗುತ್ತದೆ. ಇಂದು ಪರದೇಶಿಯ ಸಂಸ್ಕೃತಿಯಿಂದ ನಮ್ಮ ಭಾರತಾಂಬೆ ಕಿರೀಟ ಇಲ್ಲದಂತಾಗಿದೆ. ಏಕೆಂದರೆ ನಮ್ಮ ತ್ಯಾಗರ ತಲೆ ಮೇಲಿನ ಸರಗು ಇಲ್ಲದಂತಾಗಿದೆ. ಇದು ದುಷ್ಟಕರ ಸಂಗತಿಯಾಗಿದೆ. ಪರಕೀಯರ ಪ್ರಭಾವದಿಂದ ಇಂದು ಗುಡಿ ಕೈಗಾರಿಕೆಗಳು ಹಾಳಾಗಿದೆ. ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿ ತೊಡಗಿದೆ. ಜಗತ್ತಿನಲ್ಲಿ ಬಲಿಷ್ಠ ಯುವಕರ ವಿದ್ಯಾವಂತ ನೆನೆಸಿಕೊಂಡ ಭಾರತ ಜನತೆ ಇಂದು ನಿರುದ್ಯೋಗದಿಂದಾಗಿ ಪರರಾಷ್ಟ್ರಕ್ಕೆ ಹೋಗಿ ಕಡಿಮೆ ಸಮಯದಲ್ಲಿ ದುಡಿಯುವಂತಾಗಿದೆ. ಇಂದು ನಮಗೆ ಸ್ವಾತಂತ್ರ್ಯ ಬಂದಿರಬಹುದು, ಇದು ಕೆಲವೇ ವರ್ಗಕ್ಕೆ ಸೀಮಿತವಾಗಿದೆ. ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ಬರಬೇಕಾದರೆ ಒಂದು ನಮ್ಮ ರೈತರು ಸ್ವಾವಲಂಬನೆಯಾಗಬೇಕು. ಎರಡು ನಿರುದ್ಯೋಗ ನಿರ್ಮೂಲನೆ. ಮೂರು ಸ್ವದೇಶಿ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ನಾಲ್ಕು ಗುಡಿ ಕೈಗಾರಿಕೆಗಳು ಉತ್ತೇಜನ ನೀಡುವುದು. ಇವುಗಳನ್ನು ಅನುಸರಿಸಿದ್ದೇ ಆದರೆ ಅಂದು ಗಾಂಧೀಜಿಯವರು ಕಂಡ ರಾಮರಾಜ್ಯದ ಕನಸು ನನಸಾಗುವುದು ಎಂದು ಹೇಳುತ್ತಾ ನಮ್ಮ ನಾಡಿನ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರ ಮಾಡುತ್ತಿದ್ದೇನೆ. ಕಪ್ಪ ಕೊಡಬೇಕೆ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ? ಕಬ್ಬು ತಿಂದ ತಪ್ಪಿಗೆ ಕಪ್ಪ ಕೊಡಬೇಕೆ ಕಪ್ಪ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮೊಂದಿಗೆ ಹುಟ್ಟಿರಾ ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆಟ್ಟಿರಾ, ಹೊರೆ ಹೊತ್ತೀರಾ, ಗಣ್ಯರಿಗೆ ಅಮಲಿ ಕೊಟ್ಟೀರಾ, ನೀವೇನು ಗಾಂಧಿಗಳಿಲ್ಲ ಅಣ್ಣ ತಮ್ಮಂದಿರವರಿಗೆ ಏಕೆ ಕೊಡಬೇಕು ಕಪ್ಪ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ಕನ್ನಡ ಕಿತ್ತೂರು ಆಳುಗಳಿಗೆ ಕಪ್ಪ ಕೆಳ ಬಂದರೆ ನ್ಯಾಯ ಸೇನೆಯನ್ನು ಹಂಚಿಬಿಡುವೆ.